ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ವಾಹನ ಸವಾರದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಎಲ್ಲ ಸವಾರದಾರರಿಗೆ ಹೊಸ ರೂಲ್ಸ್ ಅನ್ನು ತಗೊಂಡ್ಬಂದಿದ್ದಾರೆ. ನೀವೇನಾದರೂ ವಾಹನ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ರೆ ನಿಮಗೆ ಎಫ್ಐಆರ್ ಮಾಡ್ತಾರೆ. ಹೆಲ್ಮೆಟ್ ಇರಲಿಲ್ಲ ಅಂದರೆ 1,000ದಿಂದ 2,000 ತನಕ ದಂಡ ಪಾವತಿ ಮಾಡ್ತಾರೆ. ಇಷ್ಟೇ ಅಲ್ಲ ಸ್ನೇಹಿತರೆ, ವಿವಿಧ ಹಲವಾರು ನಿಯಮಗಳು ಜಾರಿ ಮಾಡಿದ್ದಾರೆ. ಆ ಒಂದು ನಿಯಮಗಳ ಪ್ರಕಾರ ನೀವು ನಡಿಲೇಬೇಕು. ಇಲ್ಲ ಅಂದರೆ ನಿಮಗೆ 500ರಿಂದ 10,000 ತನಕ ದಂಡ ಪಾವತಿ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಗಾಡಿ ಇರಲಿಲ್ಲ ಅಂದರೆ ಬೇರೆಯವರ ಗಾಡಿ ಮೇಲೆ ತಗೊಂಡು ಹೋಗಿ ಅಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಬರೋ ಹೊತ್ತಿನಲ್ಲಿ ಏನಾದರೂ ಪೊಲೀಸ್ ಹತ್ರ ಸಿಕ್ಕಾಕೊಡು ಅಂದರೆ ಸುಮಾರು 25,000 ರೂಪಾಯಿ ದಂಡ ಪಾವತಿ ಮಾಡಬೇಕಾಗತ್ತೆ. ನಿಮ್ಮದೇ ವಾಹನ ಇರಬೇಕು ಮತ್ತು ಲೈಸೆನ್ಸ್ ಕೂಡ ಇರಬೇಕಾಗತ್ತೆ. ಹಾಗಾದರೆ ನೀವು ನಡೀಬೋದು. ಇಲ್ಲ ಅಂದರೆ ನಿಮ್ಮ ಒಂದು ಸ್ನೇಹಿತರ ವಾಹನ ತೆಗೆದುಕೊಂಡು ನೀವೇ ಎಲ್ಲ ಬೇರಾದರೂ ಊರಿಗೆ ಹೋದರೆ ಅಲ್ಲಿ ಏನಾದರೂ ಪೊಲೀಸ್ ಕೈ ಸಿಕ್ಕಾಕೊಂಡ್ರೆ ನಿಮಗೆ 25,000 ತನಕ ದಂಡ ಪಾವತಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಹೊಸ ಹೊಸ ನಿಯಮಗಳು ಜಾರಿ ಮಾಡಿದ್ದಾರೆ. ಒಂದೊಂದಾಗಿ ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಈ ಒಂದು ನಿಯಮಗಳ ಬಗ್ಗೆ ನೋಡ್ತಾ ಇರ್ಬೋದು. ನಿಮ್ಮಿಂದ ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಡೀಟೇಲ್ಸ್ ಬಂದಿರತ್ತೆ. ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ಯಾವ ಒಂದು ಟ್ರಾಫಿಕ್ ರೂಲ್ಸ್ಗೆ ಎಷ್ಟೆಷ್ಟು ಪಾವತಿ ಮಾಡಬೇಕಾಗತ್ತೆ, ಅದೇ ರೀತಿಯಾಗಿ ಏನು ಹೊಸ ನಿಯಮ ಜಾರಿ ಮಾಡಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ. ಆದಷ್ಟು ನೀವು ಏನು ಮಾಡ್ಬೇಕಂದ್ರೆ ತಪ್ಪದೆ ಈ ಒಂದು ವಿಡಿಯೋ ಕೊನೆತನಕ ನೋಡಿ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಅವರು ಕೂಡ ನಿಮ್ಮ ಒಂದು ಗಾಡಿ ಒಯ್ತಾ ಇರ್ತಾರೆ ಅಥವಾ ಅವ್ರದ್ದು ಗಾಡಿ ನೀವು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಬೈಕ್ ಆಗ್ಬೋದು, ಕಾರ್ ಆಗ್ಬೋದು ಅಥವಾ ಯಾವುದೇ ಒಂದು ವಾಹನ ಆಗ್ಬೋದು. ಎಲ್ಲದೂ ಕೂಡ ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾತಾಡ್ತಾ ಇರೋದು. ಆದಷ್ಟು ವಿಡಿಯೋ ಕೊನೆತನಕ ನೋಡಿ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1,00,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ನೋಡಿ ಸ್ನೇಹಿತರೆ, ಈ ಒಂದು ಟ್ರಾಫಿಕ್ ರೂಲ್ಸ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ. ಮೊದಲನೇ ಟ್ರಾಫಿಕ್ ರೂಲ್ಸು, ನೀವು ಡಿಫಾಲ್ಟ್ ರೈಡಿಂಗ್ ಮಾಡಿದ್ರೆ 1,000 ರೂಪಾಯಿ ತನಕ ದಂಡ ಪಾವತಿ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ವಿಲ್ಲಿಂಗ್ ಮಾಡಿದ್ರೆ ಎಫ್ಐಆರ್ ಮಾಡ್ತಾರೆ 1 ಎಕರೆ. ಎರಡನೇ ರೂಲ್ಸ್ ಆಗಿರತ್ತೆ. ವಿಲ್ಲಿಂಗ್ ಏನಾದರೂ ನೀವು ಮಾಡಿದ್ರೆ ಎಫ್ಐಆರ್ ಮಾಡಿಸ್ತಾರೆ. ರಸ್ತೆ ವಿರುದ್ಧ ದಿಕ್ಕಿನಲ್ಲಿ ಚಾಲನೆ ಮಾಡ್ತಾ ಇದ್ರೆ ಅಂದರೆ ಮುಂದುಗಡೆ ಗಾಡಿಗಳು ಬರ್ತಿರ್ತವೆ, ಅದೇ ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಾಲನೆ ಮಾಡ್ತಾ ಇದ್ದಾರೆ ನಿಮಗೆ ಎಷ್ಟು ಎಫ್ಐಆರ್ ಮಾಡಿಸ್ತಾರೆ, ಅದು ಕೂಡ ಎಫ್ಐಆರ್ ಮಾಡಿಸ್ತಾರೆ. ಅದೇ ರೀತಿಯಾಗಿ ಆ ಜಾಗರೂಕತೆಯಿಂದ ಚಾಲನೆ ಅಂದರೆ ಇದಕ್ಕೂ ಕೂಡ ನಿಮಗೆ 1,000 ತನಕ ದಂಡ ಪಾವತಿ ಮಾಡಬೇಕಾಗತ್ತೆ. ಎಲ್ಲ ಕೂಡ ದಂಡ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರದಿಂದ. ನೋಡ್ತಾ ಇರ್ಬೋದು. ನಿಮ್ಮದನ್ನು ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ಇನ್ನು ಅತಿ ವೇಗದಲ್ಲಿ ಚಾಲನೆ ಅಂದರೆ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. 80, 90, 110, 120, 130, 140 ಈ ರೀತಿಯಾಗಿ ಹೋಗ್ತಾ ಇದ್ದಾರೆ. ಪೊಲೀಸ್ ಕಣ್ಣಿನಲ್ಲಿ ಈ ಒಂದು ದೃಷ್ಟಿ ಏನಾದರೂ ಬಿತ್ತಂದರೆ ನಿಮಗೆ 1,000 ತನಕ ದಂಡ ಪಾವತಿ ಆಗತ್ತೆ. ನೆನಪಿನಲ್ಲಿಟ್ಟುಕೊಳ್ಳಿ. ಕರೆಕ್ಟಾಗಿ ಹೋಗಿ ಮತ್ತೆಲ್ಲ DL ಲೈಸೆನ್ಸು ಎಲ್ಲ ಕೂಡ ಇರಬೇಕಾಗತ್ತೆ. ಅದು ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಇನ್ನೊಂದು ಸ್ನೇಹಿತರೆ, ರಸ್ತೆ ಮಧ್ಯದಲ್ಲಿ ವಾಹನ ನಿಲ್ಲಿಸಿದ್ದಾರೆ 1 ಎಕರೆ. ಇದು ಕೂಡ ದಂಡ ಪಾವತಿ ಮಾಡಲೇಬೇಕು. ರಸ್ತೆ ಹೋಗ್ತಿರ್ತಾ ಮಧ್ಯದಲ್ಲಿ ಏನಾದರೂ ವಾಹನ ನಿಲ್ಲಿಸಿದರೆ ಅಂಥವ್ರಿಗೆ ಎಷ್ಟು ಪಾವತಿ ಮಾಡ್ತಾರೆ ಅಂದರೆ 1,000 ತನಕ ದಂಡ ಪಾವತಿ ಮಾಡಬೇಕಾಗತ್ತೆ. ಮಧ್ಯೆ ಸೇವಿಸಿ ವಾಹನ ಚಲಾವಣೆ ಮಾಡಿದ್ದಾರೆ, ಅದಕ್ಕೆ ಎಫ್ಐಆರ್ ಮಾಡೋದಿಲ್ಲ. ಡೈರೆಕ್ಟಾಗಿ ಕೋರ್ಟ್ನಲ್ಲಿ ಹೋಗಿ ಫೈನನ್ನು ಪಾವತಿ ಮಾಡಬೇಕಾಗತ್ತೆ. 1 ಎಕರೆ ಕೋರ್ಟ್ನಲ್ಲಿ ಹೋಗಿ ಫೈನನ್ನು ಕಟ್ಟಬೇಕು. ನೀವೇ ಹೋಗಿ ಏನಾದರೂ ಸೆರೆ ಕುಡಿದು ಡೈರೆಕ್ಟಾಗಿ ಗಾಡಿ ಓಡಿಸ್ತಾ ಇರ್ತಾರೆ ಅಂಥವರು ತುಂಬ ಜನ ಇದ್ದೀರಾ, ಇಲ್ಲ ಅಂತಲ್ಲ, ತುಂಬ ಜನ ಇದ್ದಾರೆ. ಆ ಥರ ಸಲುವಾಗಿನೇ ತುಂಬ ಅಂದರೆ ತುಂಬ ಆಕ್ಸಿಡೆಂಟ್ ಆಗ್ತಿದ್ದಾವೆ. ಈಗಲೇ ಏನಂತ ಹೇಳ್ತಾ ಇದ್ದೇನೆ, ಯಾರು ಕೂಡ ಸೆರೆ ಕುಡಿದು ಗಾಡಿಯನ್ನು ಓಡ್ಸೋಕೆ ಹೋಗಬೇಡಿ. ಕೋರ್ಟ್ನಲ್ಲಿ ಹೋಗಿ ಫೈನ್ ಕಟ್ಟಬೇಕಾಗತ್ತೆ. ಇನ್ನೊಂದು ಸ್ನೇಹಿತರೆ, ಸಮವಸ್ತ್ರ ಧರಿಸದೆ ವಾಹನ ಚಾಲನೆಗೆ ಇಳಿದ್ದಾರೆ. ಸಮವಸ್ತ್ರ ಅಂದರೆ ಹೆಲ್ಮೆಟ್ ಆಗ್ಬೋದು, ಅದರದ್ದೇ ಆದಂಥ ರೂಲ್ಸ್ ಇರ್ತವೆ, ಅದಾಗ್ಬೋದು. 500 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಇದು ಎಲ್ಲಿ ಕಟ್ತಾರೆ ಅಂದರೆ ಟ್ರಾಫಿಕ್ ಪೊಲೀಸ್ದವರೇ ಇದನ್ನು ಇಸ್ಕೋತಾರೆ ಮತ್ತು SIಗಳು ಇವರೇ ಇಸ್ಕೋತಾರೆ. ಅದೇ ರೀತಿ ನೋಡಿ ಸ್ನೇಹಿತರೆ, ಕಣ್ಣು ಕುಕ್ಕುವ ಹೆಡ್ಲೈಟ್ಗಳು 1 ಎಕರೆ. ಇದು ತುಂಬ ಮುಖ್ಯ ಆಗಿರತ್ತೆ. ಈಗ ಎಲ್ಲ ಕಡೆ ಹೆಡ್ಲೈಟ್ಗಳು ಹಾಕೋತಾ ಇದ್ದಾರೆ. ಏನೇನು ಹಾಕ್ತಾ ಇದ್ದಾರೆ ಅಂದರೆ ಸುಮಾರು ಗಾಡಿಗಳಿಗೆ ನೋಡಿದ್ರೆ ಬರೀ ಲೈಟ್ ಇದೆ ಅಂತ ಅನ್ಬೋದು, ಆ ರೀತಿಯಾಗಿ ಹಾಕ್ತಾ ಇದ್ದಾರೆ. ಇಲ್ಲಿ ಕಂಪನಿದಿಂದ ಕೊಟ್ಟಂಥ ಲೈಟ್ ತೆಗೆದಿರ್ತಾರೆ, ಬೇರೆ ನಿಮ್ಮದಾದಂಥ ಒಂದು ಲೈಟನ್ನು ಹಾಕಿರ್ತಾರೆ, ವೈಟ್ ಲೈಟ್ ಹಾಕಿರ್ತಾರೆ. ಅದನ್ನೇ ಅದಾದ್ರೂ ಕಂಡು ಬತ್ತಂದರೆ ಪೊಲೀಸ್ ಕಣ್ಣಿಗೆ ಎಷ್ಟು ಪಾವತಿ ಮಾಡ್ತಾರೆ ಅಂದರೆ 500 ರೂಪಾಯಿ ದಂಡ ಕಟ್ತಾರೆ. ಇದು ಹೊಸ ರೂಲ್ಸನ್ನು ಜಾರಿ ಮಾಡಿದರೆ ಕೆಲವು ಜನಕ್ಕೆ ಗೊತ್ತೇ ಇಲ್ಲ. ಅದೇ ರೀತಿಯಾಗಿ ಪೊಲೀಸ್ ನೋಟಿಸ್ಗೆ ಸಹಿ ಹಾಕದಿರುವುದು 1 ಎಕರೆ. ಈಗ ಪೊಲೀಸಿನವರು ನೋಟಿಸ್ ಕಳಿಸಿರ್ತಾರೆ, ಅದಕ್ಕೆ ಏನಾದರೂ ಸಹಿ ಹಾಕಲಿಲ್ಲ ಅಂದರೆ ಎಷ್ಟು ದಂಡ ಪಾವತಿ ಮಾಡಬೇಕಂದ್ರೆ 2,000 ತನಕ ದಂಡ ಪಾವತಿ ಮಾಡಬೇಕಾಗತ್ತೆ. ಪೊಲೀಸರದೊಂದಿಗೆ ಕೆಟ್ಟದ ರೀತಿಯಲ್ಲಿ ನಡ್ಕೊಂಡ್ರೆ 1 ಎಕರೆ ಪೊಲೀಸರದೊಂದಿಗೆ ಸರಿಯಾಗಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಅಷ್ಟೇ ಉತ್ತರ ಕೊಟ್ಟು ಅಷ್ಟು ಸಮಾಧಾನದಿದ್ದರೆ ಅಷ್ಟೇ ನೀವು ಆರಾಮಾಗಿ ಹೋಗ್ತೀರಾ. ಇಲ್ಲಾಂದರೆ ಅವರದೊಂದಿಗೆ ಕೆಟ್ಟ ವರ್ತನೆಯಲ್ಲಿ ನಡ್ಕೊಂಡ್ರೆ ನಿಮಗೆ 2,000 ತನಕ ದಂಡ ಪಾವತಿ ಮಾಡ್ತಾರೆ. ಇದೊಂದು ಕಂಪಲ್ಸರಿ ರೂಲ್ಸ್ ಆಗಿರತ್ತೆ. ಇನ್ನೂ ಇದ್ದಾವೆ, ಇಷ್ಟೇ ಮುಗೋದಿಲ್ಲ. ಇನ್ನೂ ಸುಮಾರು 10ರಿಂದ 15 ರೂಲ್ಸ್ ಇದ್ದಾವೆ.
ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡು ಅಂದ್ರೆ ತಿಳಿಸ್ಕೊಡ್ತೀವಿ, ಅವತ್ತು ಇದರಲ್ಲಿ ತಿಳಿಸ್ಕೊಡು ಅಂದ್ರೆ ತಿಳಿಸ್ಕೊಡ್ತೇವೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ತುಂಬ ಜನ ನೋಡೋದಿಲ್ಲ, ಇದರಲ್ಲಿ ತಿಳಿಸ್ಕೊಡ್ತೇವೆ ನೋಡಿ. ಇನ್ನು ಡಿ ಎಲ್ಗೆ ಬರೋದಾದ್ರೆ, ಇನ್ನೊಂದಾದ್ರು ಡಿ ಎಲ್ ಇಲ್ಲದೆ ವಾಹನ ಚಾಲನೆ ಮಾಡ್ತಾ ಇದ್ರೆ ಇಲ್ಲಿ ನಿಮಗೆ ಎಷ್ಟಿದೆ ಅಂದರೆ 1,000ದಿಂದ 10,000 ತನಕ ದಂಡ ಪಾವತಿ ಮಾಡ್ತಾರೆ. 1,000ದಿಂದ 5,000 ತನಕ ಅಥವಾ 10,000 ತನಕ ದಂಡ ಪಾವತಿ ಮಾಡ್ತಾರೆ. ಅದೇ ರೀತಿಯಾಗಿ ಡಿ ಎಲ್ ಇಲ್ಲದವರಿಗೆ ವಾಹನವನ್ನು ಚಾಲನೆಗೆ ಕೊಟ್ಟಿದ್ದಾರೆ, ಆಗಲೇ ತಿಳಿಸ್ಕೊಟ್ಟಿ ಮೊದಲಿಗೆ. ಅವ್ರ ಹತ್ರ ಲೈಸೆನ್ಸ್ ಇರೋದಿಲ್ಲ, ಅಂಥವ್ರ ಕೈಯಲ್ಲಿ ನೀವು ಏನಾದರೂ ಗಾಡಿ ಕೊಟ್ಟಿದ್ರೆ ನಿಮಗೆ ಎಷ್ಟು ದಂಡ ಪಾವತಿ ಮಾಡ್ತಾರೆ ಅಂದರೆ 1,000ದಿಂದ 5,000 ತನಕ ದಂಡ ಪಾವತಿ ಮಾಡಬೇಕಾಗತ್ತೆ. ಇನ್ನೊಂದು ಸ್ನೇಹಿತರೆ, ನಂಬರ್ ಪ್ಲೇಟ್ ಏನಾದರೂ ಇಲ್ಲದಿದ್ದರೆ ಆಗಲೇ ತಿಳಿಸ್ಕೊಟ್ಟಂತೆ ನಂಬರ್ ಪ್ಲೇಟ್ ತುಂಬ ಜನ ಹಾಕ್ಸೋದಿಲ್ಲ, ಸ್ಟೈಲಿಶ್ನಲ್ಲಿ ನಂಬರ್ ಪ್ಲೇಟನ್ನು ಹಾಕ್ಸಿರ್ತಾರೆ. ಕರೆಕ್ಟಾಗಿ ಸರ್ಕಾರದಿಂದ ಕಂಪ್ನಿಯಿಂದ ಬಂದಂಥ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬಂದಂಥ ಆ ಒಂದು HRP ನಂಬರ್ ಪ್ಲೇಟ್ ಇರಬೇಕಾಗತ್ತೆ. ಅದೇನಾದರೂ ಇರಲಿಲ್ಲ ಅಂದರೆ 500 ರೂಪಾಯಿ ದಂಡ ಪಾವತಿ ಮಾಡಬೇಕಾಗತ್ತೆ. ಪೊಲೀಸ್ ಆದೇಶ ಉಲ್ಲಂಘನೆ, ಪೊಲೀಸರವ್ರು ಕೊಂಟತ್ತೆ ಏನಾದರೂ ಆದೇಶ ಉಲ್ಲಂಘನೆ ಮಾಡಿದರೆ ನಿಮಗೆ 500 ರೂಪಾಯಿ ದಂಡ ಪಾವತಿ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಇನ್ನೊಂದು ಸ್ನೇಹಿತರೆ ಪ್ರಮುಖವಾದ ಮಾಹಿತಿ ಏನಂದರೆ, ತಗ್ಗುಗಾವಲದಲ್ಲಿ ಏನಾದರೂ ವಾಹನ ನಿಲ್ಲಿಸಿದರೆ ಅಂಥ ಒಂದು ಸಮಯದಲ್ಲಿ 500 ರೂಪಾಯಿ ದಂಡ ಪಾವತಿ ಮಾಡಬೇಕಾಗತ್ತೆ. ಇನ್ನೊಂದು ಸ್ನೇಹಿತರೆ, ವಿಮೆ ಇಲ್ಲದಿರುವುದು ಅದಕ್ಕೆ ನೋಡಿ ಸ್ನೇಹಿತರೆ, ವಿಮೆ ಇಲ್ಲದೆ ಇರುವುದಿರೋದಕ್ಕೆ ಸುಮಾರು 1,000ದಿಂದ 4,000 ತನಕ ದಂಡ ಪಾವತಿ ಮಾಡಬೇಕಾಗತ್ತೆ. ಇನ್ನು ನಿಗದಿತ ಭಾರಕ್ಕಿಂತ ಅಧಿಕ ಭಾರ ಸಾಗಿಸುವುದು, ಇದು ಯಾರಿಗೆ ಅನುವಾಗುತ್ತೆ ಅಂದರೆ ದೊಡ್ಡ ಲಾರಿಗಳಿಗೆ, ಟ್ರಕ್ಗಳಿಗೆ ಇದು ಅನುವಾಗತ್ತೆ. ಇವರಿಗೆ ಡೈರೆಕ್ಟಾಗಿ ಕೋರ್ಟ್ನಲ್ಲಿ ಹೋಗಿ ಫೈನನ್ನು ಕಟ್ಟಬೇಕಾಗತ್ತೆ. ಇದು ಕಂಪಲ್ಸರಿಯಾಗಿ ರೂಲ್ಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಮದು ಲಾರಿನೇ ಸಣ್ಣದಿರತ್ತೆ, ಅಂಥದ್ರಲ್ಲಿ ಅದಕ್ಕಿಂತ 4 ಪಟ್ಟು ವಜನನ ಹೇರಿರ್ತಾರೆ. ಲಾರಿಗೆ ಅಷ್ಟು ನಿಗದಿತ ಭಾರ ಹೊಂದಿರ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಹೋಗಿ ದಂಡ ಪಾವತಿ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನೀನಾದರೂ ಸೀಟ್ ಬೆಲ್ಟ್ ಹಾಕದೇ ಇರುವುದಕ್ಕೆ ನಿಮಗೆ 500 ರೂಪಾಯಿ ದಂಡ ಪಾವತಿ ಮಾಡ್ತಾರೆ. ಇನ್ನೊಂದು ಸ್ನೇಹಿತರೆ, ಹೂಡಿಕೆ ಹಾಕಿದೆ ಮರಳು, ಒಂದು ವೀಕ್ಷಕರೇ ಮರಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕಂಡು ಬತ್ತಂದರೆ, ಈ ಒಂದು ಮರಳು ಸಾಗಾಣಿಕೆ ಮಾಡ್ತಾ ಇರ್ತಾರೆ, ಅಂಥದ್ದು ಏನಾದ್ರು ಕಂಡು ಬತ್ತಂದರೆ RTOದವರು ನಿಮಗೆ ಫೈನ್ ಹಾಕ್ತಾರೆ. RTO ಆಫೀಸರ್ ಇರ್ತಾರಲ್ಲ ಅವರು ಫೈನ್ ಹಾಕ್ತಾರೆ. ಅಂಥದ್ದು ಏನಾದ್ರು ಕಂಡು ಬತ್ತಂದರೆ RTOದವರು ಹೊಸದಾಗಿ ಫೈನ್ ಹಾಕ್ತಾರೆ. ಇನ್ನೊಂದು ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಹೂಡಿಕೆ ಹಾಕದೆ ಮರಳು, ಇದು ತಿಳಿಸ್ಕೊಟ್ಟಿದ್ದೇವೆ. ಇನ್ನು ಲೈಸೆನ್ಸ್ಗಳು ಆಗಲೇ ತಿಳಿಸ್ಕೊಟ್ಟಿದ್ದು 500 ರೂಪಾಯಿ ದಂಡ ಪಾವತಿ ಮಾಡ್ತಾರೆ. ಮತ್ತು ಸವಾರ ಹೆಲ್ಮೆಟ್ ಧರಿಸದೇ ಇರೋದು, ಇದು ಕಡ್ಡಾಯವಾಗಿ ಮಾಡಿಬಿಟ್ಟಿದ್ದಾರೆ. ಹೆಲ್ಮೆಟ್ ಏನಾದರೂ ಧರಿಸದೇ ಇದ್ದರೆ ಯಾವುದೇ ಬೈಕ್ ಆಗೋದು, ಸಣ್ಣ ಬೈಕ್ ಆಗ್ಬೋದು, ಎಲೆಕ್ಟ್ರಿಕಲ್ ಬೈಕಿಗೆ ಅದು ಈಗ ಸರ್ಕಾರದಿಂದ ಅದು ಕೂಡ ರೂಲ್ಸ್ ಬಂದಿರತ್ತೆ, ಅದು ಕೂಡ ಬಂದ್ರೆ ಬರ್ಬೋದು, ಏನು ಹೇಳೋಕ್ಕಾಗಲ್ಲ. ಎಲೆಕ್ಟ್ರಿಕಲ್ ಬೈಕ್ ಇದೆ, ಅದು ಕೂಡ ಹೆಲ್ಮೆಟ್ ಬೇಕು. ಎಲ್ಲ ಬೈಕ್ಗಳಿಗೆ ಕಂಪಲ್ಸರಿಯಾಗಿ ಹೆಲ್ಮೆಟ್ ಬೇಕೇ ಬೇಕು. ಅದು ಸರ್ಕಾರದಿಂದ ನೀವೇನಾದರೂ ಏನಾದರೂ ಆಗಲಿ ಆದರೆ ನಿಮಗೆ ನಿಮ್ಮ ಸಲುವಾಗಿ ಚಲೋ ಹೇಳ್ತಿರ್ತಾರೆ ಅವರು. ಯಾಕಂದರೆ ಹೆಲ್ಮೆಟ್ ಏನಾದರೂ ಇರಲಿಲ್ಲ ಅಂದರೆ ಅನಾಹುತ ಆಗ್ತಿರ್ತಾವೆ, ಆಕ್ಸಿಡೆಂಟ್ ಆಗ್ತಿದ್ದಾವೆ, ನೀವು ನೋಡ್ತಿದ್ದಾರೆ. ಹೆಲ್ಮೆಟ್ ಇತ್ತು ಅಂದರೆ ನಿಮ್ಮ ಒಂದು ಜೀವಗಳು ಉಳಿಯುತ್ತೆ. ಅದೇ ಒಂದು ಕಾರಣಕ್ಕಾಗಿ ಹೆಲ್ಮೆಟ್ ಹಾಕಿ 500 ರೂಪಾಯಿ ಉಳಿಸ್ಕೊಳ್ಳಿ. 500 ರೂಪಾಯಿ ಪಾವತಿ ಮಾಡ್ತಾರೆ. ಇನ್ನೊಂದು ಸ್ನೇಹಿತರೆ, ನೋಂದಣಿ ಮಾಡದ ವಾಹನ ಚಲಾಯಿಸುವುದು, ನೋಂದಣಿ ಅಂದರೆ ರಿಜಿಸ್ಟರ್ ಮಾಡದೇ ಇರುವಂಥ ವಾಹನ ಏನಾದರೂ ಕಂಡು ಬತ್ತಂದರೆ 500 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಚಾಲನೆ ಮಾಡುವಾಗ ಚಾಲಕದೊಂದಿಗೆ ಮಕ್ಕಳು ಕಳುಹಿಸುವುದು, ಇದು ಕೊಟ್ಟಿದ್ದಾರೆ. ಚಾಲನೆ ಮಾಡುವ ಸಮಯದಲ್ಲಿ ಮಕ್ಕಳು ಏನಾದರೂ ಕಂಡು ಬತ್ತಂದರೆ ಅಂಥ ಒಂದು ಸಮಯದಲ್ಲಿ 500 ರೂಪಾಯಿ ದಂಡ ಪಾವತಿ ಮಾಡ್ತಾರೆ. ಇನ್ನೊಂದು ಸ್ನೇಹಿತರೆ, ಇಲ್ಲಿ ಅಪತಾತ ವಯಸ್ಸಿಗೆ ಅಂದರೆ ನಿಮ್ಮದು ವಯಸ್ಸೇ ಆಗಿರಲ್ಲ, 18 ವರ್ಷ ಆಗಿರಲ್ಲ, ಅಂಥವ್ರ ಕೈಯಲ್ಲಿ ಏನಾದರೂ ಗಾಡಿ ಕಟ್ಟು ನೀವೇನಾದರೂ ಪಾವತಿ ಏನಾದರೂ ಮಾಡಲಿಲ್ಲ ಅಂದರೆ, ಈಗ ನೋಡಿ ಸ್ನೇಹಿತರೆ, ನಾನು ಉದಾಹರಣೆಗೆ ನನಗಿನ್ನೂ 18 ವರ್ಷ ಆಗಿಲ್ಲ, ನನ್ನ ಕೈಯಲ್ಲಿ ಏನಾದರೂ ಗಾಡಿ ಕೊಟ್ಟರೆ ಅಂದರೆ ನಾನೇನಾದರೂ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡು ಅಂದರೆ ನಿಮಗೆ ಎಷ್ಟು ದಂಡ ಕಟ್ತಾರೆ ಹೇಳಿ? ಸುಮಾರು 25,000 ತನಕ ದಂಡ ಕಟ್ತಾರೆ. ಅದು ಕೂಡ ಕೋರ್ಟ್ನಲ್ಲಿ ಹೋಗಿ ಕಟ್ಟಬೇಕಾಗತ್ತೆ. ನಾನು ನಿಮಗೆ ಉದಾಹರಣೆ ತಿಳಿಸ್ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ 3 ವರ್ಷ ಜೈಲು ಶಿಕ್ಷೆ ಆಗತ್ತೆ. ಇದೊಂದು ರೂಲ್ಸ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ನೀವೇನಾದರೂ 18 ವರ್ಷ ಒಳಗಿನವ್ರು ಇತ್ತಂದರೆ ಯಾರು ಕೂಡ ಗಾಡಿ ಓಡಿಸೋಕೆ ಹೋಗಬೇಡಿ. 18 ವರ್ಷ ಮೇಲ್ಪಟ್ಟಾದರೆ ಮಾತ್ರ ಗಾಡಿ ಓಡಿಸಿ. ಇಷ್ಟು ರೂಲ್ಸನ್ನು ಜಾರಿ ತೊಗೊಂಬಂದಿದ್ದಾರೆ. ಕೋರ್ಟ್ನಿಂದ 25,000 ಕಟ್ಟಬೇಕು. ಅದ್ರ ಜೊತೆಗೆ 3 ವರ್ಷ ತನಕ ಜೈಲು ಸೇರಬೇಕಾಗತ್ತೆ. ಯಾರಿಗೆ ವಯಸ್ಸಾಗಿಲ್ಲ ಅಂಥವರು ವಾಹನ ಚಾಲನೆ ಮಾಡಬೇಡಿ. ಕಾರ್ ಆಗ್ಬೋದು ಅಥವಾ ನಿಮ್ಮ ಒಂದು ಬೈಕ್ ಆಗ್ಬೋದು, ಏನಾದರೂ ಆಗ್ಬೋದು, ವಾಹನವನ್ನು ಚಾಲನೆ ಮಾಡಬೇಡಿ. 18 ವರ್ಷ ಒಳಗಿನವರು ಯಾರು ಕೂಡ ಮಾಡೋಕೆ ಹೋಗಬೇಡಿ. ಮತ್ತು 18 ವರ್ಷ ಮೇಲ್ಪಟ್ಟವ್ರು ಮಾಡಿ ಅದರ ಕಂಪಲ್ಸರಿಯಾಗಿ ಲೈಸೆನ್ಸ್ ಬೇಕಾಗತ್ತೆ. RTOದಿಂದ ಪಡೆದಂಥ ಕಂಪಲ್ಸರಿಯಾಗಿ ಲೈಸೆನ್ಸ್ ಬೇಕು. ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಪಾರ್ಟ್ 2 ವಿಡಿಯೋ ಕೂಡ ಸಂಪೂರ್ಣ ಬರತ್ತೆ. ಮತ್ತೊಂದು ಹೊಸ ರೂಲ್ಸ್ ಕೂಡ ಇದ್ದಾವೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರಿಗೆ ಎಷ್ಟು ದಂಡ ಪಾವತಿ ಮಾಡ್ತಾರೆ, ಕೆಲವು ಜನರಿಗೆ ಇನ್ನೊಂದು ಗೊತ್ತಾಗೋದಲ್ಲ, ಅದಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀವಿ.